ಕೆಲವೊಮ್ಮೆ ನಮ್ಮ ಶತ್ರುಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಖುಷಿ ಆಗುತ್ತೆ, ಜೋಶ್ ಇರುತ್ತೆ. ಅಂತದ್ರಲ್ಲಿ ಈ ಪಾಕಿಸ್ತಾನ ಸುದ್ದಿ ಬಂದಾಗ ಏನೋ ಒಂಥರ ಖುಷಿ. ಮೊನ್ನೆ ಮ್ಯಾಚ್ ನೋಡ್ಬೇಕಾದ್ರೂ ಅಷ್ಟೇ ಖುಷಿ ಇತ್ತು. ಒಂದೊಂದು ವಿಕೆಟ್ ಅದು ಕೂಡ ನಾವು ಎದ್ದೆದ್ದು ಕುಣಿತಾ ಇದ್ವಿ. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ನೋಡಿ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತೇಳಿ. ಇಬ್ಬಾಗ ಆಗೋ ಸ್ಥಿತಿಗೆ ಬಂದಿದೆ ಅಂತೆ ಮತ್ತೊಮ್ಮೆ ಪಾಕಿಸ್ತಾನದ ಸ್ಥಿತಿ. ಬಲೂಚಿಸ್ತಾನದಲ್ಲಿ ದಿನೇ ದಿನೇ ಹದಗೆಡ್ತಾ ಇರುವಂತಹ ಪರಿಸ್ಥಿತಿ. ಬಹುತೇಕ ಬಲೂಚಿಸ್ತಾನವನ್ನ ಭಾಗಶಃ BLA ಕೈವಶವನ್ನ ಮಾಡಿಕೊಂಡಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಕೈವಶವನ್ನ ಮಾಡಿಕೊಂಡಿದೆ. ರೈಲು ಬಂದ್ರೆ ಹಳಿಯನ್ನೇ ಉಡಾಯಿಸ್ತಾ ಇದೆ. ಅದನ್ನು ಮೀರಿ ಹೋದ್ರೆ ರೈಲು ಬೋಗಿಗಳನ್ನೇ ಬ್ಲಾಸ್ಟ್ ಮಾಡ್ತಾ ಇದೆ. ರೈಲನ್ನ ಒತ್ತೆಯನ್ನಾಗಿ ಮಿಟ್ಕೊಳ್ತಾರೆ. ರೈಲು ಒಳಗಡೆ ಇರುವಂತಹ ಪಾಕಿಸ್ತಾನದ ಸೈನಿಕರನ್ನ ಹುಡುಕಿ ಕೊಲ್ತಿದ್ದಾರೆ. ನಮಗ್ ದೇಶ ಬಿಟ್ಬಿಡಿ, ನಾವೊಂದು ದೇಶ ಮಾಡ್ಕೋತೀವಿ, ನಮಗೂ ನಿಮಗೂ ಸಂಬಂಧ ಇಲ್ಲ. ಈಗ ಯಾವಾಗ ಈ ರೈಲುಗಳು ಹಳಿಯನ್ನೇ ಧ್ವಂಸ ಮಾಡೋದು, ಹಳಿಯನ್ನೇ ಬ್ಲಾಸ್ಟ್ ಮಾಡೋದು, ರೈಲ್ ಬೋಗಿಗಳನ್ನೇ ಉಡೀಸ್ ಮಾಡೋದು ಆಗ್ತಿತ್ತು, ಈಗ ರೈಲ್ ಸೇವೆನೇ ಸಂಪೂರ್ಣವಾಗಿ ಬಂದಾಗ್ಬಿಟ್ಟಿದೆ. ಶೀಘ್ರವೇ ಬಲೂಚಿಸ್ತಾನ ಮತ್ತೆ ಇಬ್ಬಾಗವಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ವಾತಂತ್ರ್ಯ ಬೇಕು ಅಂತ ಕೂತಿದ್ದಾರೆ. BLA ಕೇಳ್ತದಷ್ಟೇ, ನಮಗೆ ನಮ್ಮ ಸ್ವಾತಂತ್ರ್ಯ ಕೊಡಿ. ನಿಮ್ಮ ಕಾನೂನು, ನಿಮ್ಮ ಈ ದುರ್ಬುದ್ಧಿ ನಮಗೆ ಆಗೋದಿಲ್ಲ, ನಮ್ಮ ಪಾಡಿ ನಮಗೆ ಬಿಟ್ಬಿಡಿ, ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿ. ಸದ್ಯದಲ್ಲೇ ಆ ಬೆಳವಣಿಗೆ ಕೂಡ ಆಗುತ್ತೆ. ಒಂದು ವೇಳೆ ಬಲೂಚಿಸ್ತಾನ ಏನಾದರೂ ಡಿವೈಡ್ ಆಗೋದ್ರೆ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿರುವಂತಹ ಅತಿ ದೊಡ್ಡ ರಾಜ್ಯ ಯಾವುದು ಅಂದ್ರೆ ಅದು ಬಲೂಚಿಸ್ತಾನ. 44% ಭಾಗ ಬಲೂಚಿಸ್ತಾನದೇ ಬರೋದು ಪಾಕಿಸ್ತಾನಕ್ಕೆ. ಪ್ರತ್ಯೇಕ ದೇಶವಾದ್ರೆ ಅರ್ಧ ಪಾಕ್ ಮಾತ್ರ ಉಳಿದು ಹೋಗೋದು. ಬಲೂಚಿಸ್ತಾನದಲ್ಲಿ ಅಪಾರ ಖನಿಜ ಇದೆ, ಚಿನ್ನದ ಜೊತೆ ಕೋಟಿ ಹಣವನ್ನ ಹೂಡಿಕೆ ಮಾಡಿರೋದು ಯಾವುದು? ಚೀನಾ. ಒಂದ್ ವೇಳೆ ಏನಾದ್ರೂ ಬಲೂಚಿಸ್ತಾನ ಪ್ರತ್ಯೇಕವಾಗ್ಬಿಟ್ರೆ ಗ್ವಾದಾರ್ ಕೈ ತಪ್ಪೋದು ಫಿಕ್ಸ್. ಇದೇ ಭಯ ಈಗ ಶುರುವಾಗ್ತದೆ. ಆದಷ್ಟು ಬೇಗ ಇದೆಲ್ಲ ಬೆಳವಣಿಗೆ. ಕೆಲವೊಮ್ಮೆ ನಮ್ಮ ಶತ್ರುಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಖುಷಿ ಆಗುತ್ತೆ, ಜೋಶ್ ಇರುತ್ತೆ. ಅಂತದ್ರಲ್ಲಿ ಈ ಪಾಕಿಸ್ತಾನ ಸುದ್ದಿ ಬಂದಾಗ ಏನೋ ಒಂಥರ ಖುಷಿ. ಮೊನ್ನೆ ಮ್ಯಾಚ್ ನೋಡ್ಬೇಕಾದ್ರೂ ಅಷ್ಟೇ ಖುಷಿ ಇತ್ತು. ಒಂದೊಂದು ವಿಕೆಟ್ ಅದು ಕೂಡ ನಾವು ಎದ್ದೆದ್ದು ಕುಣಿತಾ ಇದ್ವಿ. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ನೋಡಿ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತೇಳಿ. ಇಬ್ಬಾಗ ಆಗೋ ಸ್ಥಿತಿಗೆ ಬಂದಿದೆ ಅಂತೆ ಮತ್ತೊಮ್ಮೆ ಪಾಕಿಸ್ತಾನದ ಸ್ಥಿತಿ. ಬಲೂಚಿಸ್ತಾನದಲ್ಲಿ ದಿನೇ ದಿನೇ ಹದಗೆಡ್ತಾ ಇರುವಂತಹ ಪರಿಸ್ಥಿತಿ. ಬಹುತೇಕ ಬಲೂಚಿಸ್ತಾನವನ್ನ ಭಾಗಶಃ BLA ಕೈವಶವನ್ನ ಮಾಡಿಕೊಂಡಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಕೈವಶವನ್ನ ಮಾಡಿಕೊಂಡಿದೆ. ರೈಲು ಬಂದ್ರೆ ಹಳಿಯನ್ನೇ ಉಡಾಯಿಸ್ತಾ ಇದೆ. ಅದನ್ನು ಮೀರಿ ಹೋದ್ರೆ ರೈಲು ಬೋಗಿಗಳನ್ನೇ ಬ್ಲಾಸ್ಟ್ ಮಾಡ್ತಾ ಇದೆ. ರೈಲನ್ನ ಒತ್ತೆಯನ್ನಾಗಿ ಮಿಟ್ಕೊಳ್ತಾರೆ. ರೈಲು ಒಳಗಡೆ ಇರುವಂತಹ ಪಾಕಿಸ್ತಾನದ ಸೈನಿಕರನ್ನ ಹುಡುಕಿ ಕೊಲ್ತಿದ್ದಾರೆ. ನಮಗ್ ದೇಶ ಬಿಟ್ಬಿಡಿ, ನಾವೊಂದು ದೇಶ ಮಾಡ್ಕೋತೀವಿ, ನಮಗೂ ನಿಮಗೂ ಸಂಬಂಧ ಇಲ್ಲ. ಈಗ ಯಾವಾಗ ಈ ರೈಲುಗಳು ಹಳಿಯನ್ನೇ ಧ್ವಂಸ ಮಾಡೋದು, ಹಳಿಯನ್ನೇ ಬ್ಲಾಸ್ಟ್ ಮಾಡೋದು, ರೈಲ್ ಬೋಗಿಗಳನ್ನೇ ಉಡೀಸ್ ಮಾಡೋದು ಆಗ್ತಿತ್ತು, ಈಗ ರೈಲ್ ಸೇವೆನೇ ಸಂಪೂರ್ಣವಾಗಿ ಬಂದಾಗ್ಬಿಟ್ಟಿದೆ. ಶೀಘ್ರವೇ ಬಲೂಚಿಸ್ತಾನ ಮತ್ತೆ ಇಬ್ಬಾಗವಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ವಾತಂತ್ರ್ಯ ಬೇಕು ಅಂತ ಕೂತಿದ್ದಾರೆ. BLA ಕೇಳ್ತದಷ್ಟೇ, ನಮಗೆ ನಮ್ಮ ಸ್ವಾತಂತ್ರ್ಯ ಕೊಡಿ. ನಿಮ್ಮ ಕಾನೂನು, ನಿಮ್ಮ ಈ ದುರ್ಬುದ್ಧಿ ನಮಗೆ ಆಗೋದಿಲ್ಲ, ನಮ್ಮ ಪಾಡಿ ನಮಗೆ ಬಿಟ್ಬಿಡಿ, ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿ. ಸದ್ಯದಲ್ಲೇ ಆ ಬೆಳವಣಿಗೆ ಕೂಡ ಆಗುತ್ತೆ. ಒಂದು ವೇಳೆ ಬಲೂಚಿಸ್ತಾನ ಏನಾದರೂ ಡಿವೈಡ್ ಆಗೋದ್ರೆ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿರುವಂತಹ ಅತಿ ದೊಡ್ಡ ರಾಜ್ಯ ಯಾವುದು ಅಂದ್ರೆ ಅದು ಬಲೂಚಿಸ್ತಾನ. 44% ಭಾಗ ಬಲೂಚಿಸ್ತಾನದೇ ಬರೋದು ಪಾಕಿಸ್ತಾನಕ್ಕೆ. ಪ್ರತ್ಯೇಕ ದೇಶವಾದ್ರೆ ಅರ್ಧ ಪಾಕ್ ಮಾತ್ರ ಉಳಿದು ಹೋಗೋದು. ಬಲೂಚಿಸ್ತಾನದಲ್ಲಿ ಅಪಾರ ಖನಿಜ ಇದೆ, ಚಿನ್ನದ ಜೊತೆ ಕೋಟಿ ಹಣವನ್ನ ಹೂಡಿಕೆ ಮಾಡಿರೋದು ಯಾವುದು? ಚೀನಾ.
ಒಂದ್ ವೇಳೆ ಏನಾದ್ರೂ ಬಲೂಚಿಸ್ತಾನ್ ಪ್ರತ್ಯೇಕವಾಗ್ಬಿಟ್ರೆ ಗ್ವಾದಾರ್ ಕೈ ತಪ್ಪೋದು ಫಿಕ್ಸ್. ಇದೇ ಭಯ ಈಗ ಶುರುವಾಗ್ತದೆ. ಆದಷ್ಟು ಬೇಗ ಇದೆಲ್ಲ ಬೆಳವಣಿಗೆ. ಕೆಲವೊಮ್ಮೆ ನಮ್ಮ ಶತ್ರುಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಖುಷಿ ಆಗುತ್ತೆ, ಜೋಶ್ ಇರುತ್ತೆ. ಅಂಥದ್ರಲ್ಲಿ ಈ ಪಾಕಿಸ್ತಾನ ಸುದ್ದಿ ಬಂದಾಗ ಏನೋ ಒಂಥರ ಖುಷಿ. ಮೊನ್ನೆ ಮ್ಯಾಚ್ ನೋಡ್ಬೇಕಾದ್ರೂ ಅಷ್ಟೇ ಖುಷಿ ಇತ್ತು. ಒಂದೊಂದು ವಿಕೆಟ್ ಆದಾಗ ಕೂಡ ನಾವು ಎದ್ದು ಕುಣಿತಾ ಇದ್ವಿ. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ನೋಡಿ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತೇಳಿ. ಇಬ್ಬಾಗ ಆಗುವ ಸ್ಥಿತಿಗೆ ಬಂದಿದೆ ಅಂತೆ ಮತ್ತೊಮ್ಮೆ ಪಾಕಿಸ್ತಾನದ ಸ್ಥಿತಿ. ಬಲೂಚಿಸ್ತಾನದಲ್ಲಿ ದಿನೇ ದಿನೇ ಹದಗೆಡ್ತಾ ಇರುವಂತಹ ಪರಿಸ್ಥಿತಿ. ಬಹುತೇಕ ಬಲೂಚಿಸ್ತಾನವನ್ನ ಭಾಗಶಃ ಬಿಎಲ್ಎ ಕೈವಶವನ್ನ ಮಾಡಿಕೊಂಡಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಕೈವಶವನ್ನ ಮಾಡಿಕೊಂಡಿದೆ. ರೈಲು ಬಂದ್ರೆ ಹಳಿಯನ್ನೇ ಉಡಾಯಿಸ್ತಾ ಇದೆ. ಅದನ್ನು ಮೀರಿ ಹೋದ್ರೆ ರೈಲು ಬೋಗಿಗಳನ್ನೇ ಬ್ಲಾಸ್ಟ್ ಮಾಡ್ತಾ ಇದೆ. ರೈಲನ್ನ ಒತ್ತೆಯನ್ನಾಗಿ ಮೆಟ್ಕೊಳ್ತಾರೆ. ರೈಲು ಒಳಗಡೆ ಇರುವಂತಹ ಪಾಕಿಸ್ತಾನದ ಸೈನಿಕರನ್ನ ಹುಡುಕಿ ಕೊಲ್ತಿದ್ದಾರೆ. ನಮಗ್ ದೇಶ ಬಿಟ್ಬಿಡಿ, ನಾವೊಂದು ದೇಶ ಮಾಡ್ಕೋತೀವಿ, ನಮಗೂ ನಿಮಗೂ ಸಂಬಂಧ ಇಲ್ಲ. ಈಗ ಯಾವಾಗ ಈ ರೈಲುಗಳು ಹಳಿಯನ್ನೇ ಧ್ವಂಸ ಮಾಡೋದು, ಹಳಿಯನ್ನೇ ಬ್ಲಾಸ್ಟ್ ಮಾಡೋದು, ರೈಲ್ ಬೋಗಿಗಳನ್ನೇ ಉಡೀಸ್ ಮಾಡೋದು ಆಗ್ತಿತ್ತು, ಈಗ ರೈಲ್ ಸೇವೆನೇ ಸಂಪೂರ್ಣವಾಗಿ ಬಂದಾಗ್ಬಿಟ್ಟಿದೆ. ಶೀಘ್ರವೇ ಬಲೂಚಿಸ್ತಾನ ಮತ್ತೆ ಇಬ್ಬಾಗವಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ವಾತಂತ್ರ್ಯ ಬೇಕು ಅಂತ ಕೂತಿದ್ದಾರೆ. ಬಿಎಲ್ಎ ಕೇಳ್ತದೆ ಇಷ್ಟೇ, ನಮಗೆ ನಮ್ಮ ಸ್ವಾತಂತ್ರ್ಯ ಕೊಡಿ. ನಿಮ್ಮ ಕಾನೂನು, ನಿಮ್ಮ ಈ ದುರ್ಬುದ್ಧಿ ನಮಗೆ ಆಗೋದಿಲ್ಲ, ನಮ್ಮ ಪಾಡಿಗೆ ನಮಗೆ ಬಿಟ್ಬಿಡಿ, ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿ. ಸದ್ಯದಲ್ಲೇ ಆ ಬೆಳವಣಿಗೆ ಕೂಡ ಆಗುತ್ತೆ. ಒಂದು ವೇಳೆ ಬಲೂಚಿಸ್ತಾನ ಏನಾದರೂ ಡಿವೈಡ್ ಆಗೋದ್ರೆ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿರುವಂತಹ ಅತಿ ದೊಡ್ಡ ರಾಜ್ಯ ಯಾವುದು ಅಂದ್ರೆ ಅದು ಬಲೂಚಿಸ್ತಾನ. 44% ಭಾಗ ಬಲೂಚಿಸ್ತಾನದೇ ಬರೋದು ಪಾಕಿಸ್ತಾನಕ್ಕೆ. ಪ್ರತ್ಯೇಕ ದೇಶವಾದ್ರೆ ಅರ್ಧ ಪಾಕ್ ಮಾತ್ರ ಉಳಿದೋಗೋದು. ಬಲೂಚಿಸ್ತಾನದಲ್ಲಿ ಅಪಾರ ಖನಿಜ ಇದೆ, ಚಿನ್ನ ಜೊತೆ ಕೋಟಿ ಹಣವನ್ನ ಹೂಡಿಕೆ ಮಾಡಿರೋದು ಯಾವುದು? ಚೀನಾ. ಒಂದ್ ವೇಳೆ ಏನಾದ್ರೂ ಬಲೂಚಿಸ್ತಾನ್ ಪ್ರತ್ಯೇಕವಾಗ್ಬಿಟ್ರೆ ಗ್ವಾದಾರ್ ಕೈ ತಪ್ಪೋದು ಫಿಕ್ಸ್. ಇದೇ ಭಯ ಈಗ ಶುರುವಾಗ್ತದೆ. ಆದಷ್ಟು ಬೇಗ ಇದೆಲ್ಲ ಬೆಳವಣಿಗೆ. ಕೆಲವೊಮ್ಮೆ ನಮ್ಮ ಶತ್ರುಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಖುಷಿ ಆಗುತ್ತೆ, ಜೋಶ್ ಇರುತ್ತೆ. ಅಂಥದ್ರಲ್ಲಿ ಈ ಪಾಕಿಸ್ತಾನ ಸುದ್ದಿ ಬಂದಾಗ ಏನೋ ಒಂಥರ ಖುಷಿ. ಮೊನ್ನೆ ಮ್ಯಾಚ್ ನೋಡ್ಬೇಕಾದ್ರೂ ಅಷ್ಟೇ ಖುಷಿ ಇತ್ತು. ಒಂದೊಂದು ವಿಕೆಟ್ ಆದಾಗ ಕೂಡ ನಾವು ಎದ್ದು ಕುಣಿತಾ ಇದ್ವಿ. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ನೋಡಿ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತೇಳಿ. ಇಬ್ಬಾಗ ಆಗುವ ಸ್ಥಿತಿಗೆ ಬಂದಿದೆ ಅಂತೆ ಮತ್ತೊಮ್ಮೆ ಪಾಕಿಸ್ತಾನದ ಸ್ಥಿತಿ. ಬಲೂಚಿಸ್ತಾನದಲ್ಲಿ ದಿನೇ ದಿನೇ ಹದಗೆಡ್ತಾ ಇರುವಂತಹ ಪರಿಸ್ಥಿತಿ. ಬಹುತೇಕ ಬಲೂಚಿಸ್ತಾನವನ್ನ ಭಾಗಶಃ ಬಿಎಲ್ಎ ಕೈವಶವನ್ನ ಮಾಡಿಕೊಂಡಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಕೈವಶವನ್ನ ಮಾಡಿಕೊಂಡಿದೆ. ರೈಲು ಬಂದ್ರೆ ಹಳಿಯನ್ನೇ ಉಡಾಯಿಸ್ತಾ ಇದೆ. ಅದನ್ನು ಮೀರಿ ಹೋದ್ರೆ ರೈಲು ಬೋಗಿಗಳನ್ನೇ ಬ್ಲಾಸ್ಟ್ ಮಾಡ್ತಾ ಇದೆ. ರೈಲನ್ನ ಒತ್ತೆಯನ್ನಾಗಿ ಮೆಟ್ಕೊಳ್ತಾರೆ. ರೈಲು ಒಳಗಡೆ ಇರುವಂತಹ ಪಾಕಿಸ್ತಾನದ ಸೈನಿಕರನ್ನ ಹುಡುಕಿ ಕೊಲ್ತಿದ್ದಾರೆ. ನಮಗ್ ದೇಶ ಬಿಟ್ಬಿಡಿ, ನಾವೊಂದು ದೇಶ ಮಾಡ್ಕೋತೀವಿ, ನಮಗೂ ನಿಮಗೂ ಸಂಬಂಧ ಇಲ್ಲ. ಈಗ ಯಾವಾಗ ಈ ರೈಲುಗಳು ಹಳಿಯನ್ನೇ ಧ್ವಂಸ ಮಾಡೋದು, ಹಳಿಯನ್ನೇ ಬ್ಲಾಸ್ಟ್ ಮಾಡೋದು, ರೈಲ್ ಬೋಗಿಗಳನ್ನೇ ಉಡೀಸ್ ಮಾಡೋದು ಆಗ್ತಿತ್ತು, ಈಗ ರೈಲ್ ಸೇವೆನೇ ಸಂಪೂರ್ಣವಾಗಿ ಬಂದಾಗ್ಬಿಟ್ಟಿದೆ. ಶೀಘ್ರವೇ ಬಲೂಚಿಸ್ತಾನ ಮತ್ತೆ ಇಬ್ಬಾಗವಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ವಾತಂತ್ರ್ಯ ಬೇಕು ಅಂತ ಕೂತಿದ್ದಾರೆ. ಬಿಎಲ್ಎ ಕೇಳ್ತದೆ ಇಷ್ಟೇ, ನಮಗೆ ನಮ್ಮ ಸ್ವಾತಂತ್ರ್ಯ ಕೊಡಿ. ನಿಮ್ಮ ಕಾನೂನು, ನಿಮ್ಮ ಈ ದುರ್ಬುದ್ಧಿ ನಮಗೆ ಆಗೋದಿಲ್ಲ, ನಮ್ಮ ಪಾಡಿಗೆ ನಮಗೆ ಬಿಟ್ಬಿಡಿ, ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿ. ಸದ್ಯದಲ್ಲೇ ಆ ಬೆಳವಣಿಗೆ ಕೂಡ ಆಗುತ್ತೆ. ಒಂದು ವೇಳೆ ಬಲೂಚಿಸ್ತಾನ ಏನಾದರೂ ಡಿವೈಡ್ ಆಗೋದ್ರೆ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿರುವಂತಹ ಅತಿ ದೊಡ್ಡ ರಾಜ್ಯ ಯಾವುದು ಅಂದ್ರೆ ಅದು ಬಲೂಚಿಸ್ತಾನ. 44% ಭಾಗ ಬಲೂಚಿಸ್ತಾನದೇ ಬರೋದು ಪಾಕಿಸ್ತಾನಕ್ಕೆ. ಪ್ರತ್ಯೇಕ ದೇಶವಾದ್ರೆ ಅರ್ಧ ಪಾಕ್ ಮಾತ್ರ ಉಳಿದೋಗೋದು.
ಬಲೂಚಿಸ್ತಾನದಲ್ಲಿ ಅಪಾರ ಖನಿಜ ಇದೆ, ಚಿನ್ನದ ಜೊತೆ ಕೋಟಿ ಕೋಟಿ ಹಣವನ್ನ ಹೂಡಿಕೆ ಮಾಡಿರೋದು ಯಾವುದು? ಚೀನಾ. ಒಂದ್ ವೇಳೆ ಆದ್ರೂ ಬಲೂಚಿಸ್ತಾನ್ ಪ್ರತ್ಯೇಕವಾಗ್ಬಿಟ್ರೆ ಗ್ವಾದಾರ್ ಕೈ ತಪ್ಪೋದು ಫಿಕ್ಸ್. ಇದೇ ಭಯ ಈಗ ಶುರುವಾಗ್ತದೆ. ಆದಷ್ಟು ಬೇಗ ಇದೆಲ್ಲ ಬೆಳವಣಿಗೆ